ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಜೂನ್ ತಿಂಗಳ ಭವಿಷ್ಯದಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ವೃತ್ತಿ ಜೀವನ, ಇದರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ ಜೊತೆ ಪ್ರತಿನಿತ್ಯ ಸಿಗ್ತೀನಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದರ ಜೊತೆಗೆ ಯಾರೆಲ್ಲ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು, ಗೋಲ್ಡ್ ಮತ್ತು ಸಿಲ್ವರ್ ಬಗ್ಗೆ ತಿಳ್ಕೋಬೇಕು, ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಇದೇ ರೀತಿ ಹೊಸ ಅಪ್ಡೇಟ್ ಜೊತೆ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕುಂಭರಾಶಿ ಜೂನ್ ತಿಂಗಳ ಭವಿಷ್ಯದಲ್ಲಿ ಪ್ರಿಯ ಕುಂಭರಾಶಿಯವರೇ, ಕುಂಭರಾಶಿ ಭವಿಷ್ಯ 2025 ಪ್ರಕಾರನೂ ಕೂಡ ಈ ವರ್ಷವು ನಿಮಗೆ ಸಾಕಷ್ಟು ಅವಕಾಶಗಳು ಮತ್ತು ಸವಾಲುಗಳಿಂದ ತುಂಬಿರುತ್ತದೆ ಸ್ನೇಹಿತರೆ. ಆದರೆ ಬೆಳವಣಿಗೆ ಸವಾಲುಗಳಿಂದ ಬರುತ್ತದೆ ಅಲ್ಲವೇ? ಸವಾರಿಯನ್ನು ಆನಂದಿಸಲು ಸಿದ್ಧರಾಗಿ ಮತ್ತು ಆ ಅವಕಾಶಗಳನ್ನು ಬಳಸಿಕೊಳ್ಳಿ ಅಂತಲೇ ಹೇಳ್ಬೋದು. ಯಾಕಂದರೆ ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ಸ್ನೇಹಪರರು ಮತ್ತು ತಮ್ಮ ಸುತ್ತಮುತ್ತಲಿನ ಬಗ್ಗೆ ಸಹಿಷ್ಣರು, ಅಂದರೆ ನೀವು ಬುದ್ಧಿವಂತರು, ಸ್ನೇಹಪರರು, ಸುಲಭವಾಗಿ ಸಂಪರ್ಕಿಸಬಹುದಾದವರು ಮತ್ತು ಮುಕ್ತ ಮನಸ್ಸಿದವರು ಅಂತಲೇ ಹೇಳ್ಬೋದು. ಅವರು ವಿಭಿನ್ನ ವ್ಯಕ್ತಿತ್ವಗಳನ್ನು ಹೊಂದಿರುವ ಜನರ ಸಹವಾಸವನ್ನು ಇಷ್ಟಪಡುತ್ತಾರೆ ಮತ್ತು ಉತ್ತೇಜಕ ಸಂಭಾಷಣೆಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಅದ್ಯಾಗೋ ಸ್ನೇಹಿತರೆ, ಅವರು ತಮ್ಮನ್ನು ತಾವು ವ್ಯಕ್ತಪಡಿಸಲು ಮತ್ತು ತಮ್ಮ ವಿಶಿಷ್ಟ ದೃಷ್ಟಿಕೋನಗಳನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳಲು ಸ್ವಾತಂತ್ರ್ಯವನ್ನು ನೀಡಿದಾಗ ಅವರು ನಿಜವಾದ ಸಾರವು ಹೊಳೆಯುತ್ತದೆ ಅಂತಲೇ ಹೇಳ್ಬೋದು. ನೀವು ಸ್ವಾತಂತ್ರ್ಯ ಪ್ರೇಮದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಅವಲಂಬಿತರಾಗಿರ್ತೀರಿ ಸ್ನೇಹಿತರೆ, ಶ್ರಮಿಸುತ್ತೀರಿ ಅಂತಲೇ ಹೇಳ್ಬೋದು. ಏನಾದರೂ ನೈತಿಕವಾಗಿ ಸರಿಯಾಗಿದೆ ಎಂದು ನೀವು ನಂಬಿದಿದ್ದರೆ ನೀವು ಸಾಕಷ್ಟು ಬಂಡಾಯಗಾರರಾಗಬಹುದು. ನೀವು ಸ್ವಾಭಾವಿಕವಾಗಿ ಗಮನಿಸುತ್ತಿರುತ್ತೀರ ಏನಂದರೆ ಅದೇ ಸಮಯದಲ್ಲಿ ತುಂಬ ಕಲ್ಪನಾಶೀಲರಾಗಿರುತ್ತೀರಿ ಅಂತಲೇ ಹೇಳ್ಬೋದು. ಯಾಕಂದರೆ ಕುಂಭರಾಶಿಯವರು ತುಂಬ ಬುದ್ಧಿವಂತಿಕೆ, ಬುದ್ಧಿಶಕ್ತಿ ಮತ್ತು ಜೀವನದ ಬಗ್ಗೆ ದಾರ್ಶನಿಕ ದೃಷ್ಟಿಕೋನವನ್ನು ಪ್ರತಿಭಾನ್ವಿತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 2025 ಜೂನ್ ತಿಂಗಳಲ್ಲಿ ಕುಂಭರಾಶಿಯವರು ಏನನ್ನು ನಿರೀಕ್ಷಿಸಬಹುದು ಅನ್ನೋದನ್ನ ನೋಡೋದಾದರೆ, ಕುಂಭರಾಶಿ ಭವಿಷ್ಯ 2025 ಜೂನ್ ತಿಂಗಳ ಪ್ರಕಾರ ಸ್ನೇಹಿತರೆ, ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ನೀವು ಕೆಲವು ಕಠಿಣ ವಾಸ್ತವಗಳನ್ನು ಎದುರಿಸಬಹುದು. ಇದು ನ್ಯಾವಿಗೇಟ್ ಮಾಡಲು ಸವಾಲಿನದಾಗಿರಬಹುದು ಅಂತಲೇ ಹೇಳ್ಬೋದು. ಅದ್ಯಾಗೋ ಈ ಅಡೆತಡೆಗಳು ಬದಲಾಗುತ್ತಿರುವ ಪರಿಸರಕ್ಕೆ ರೂಪಾಂತರಗೊಳ್ಳಲು ಮತ್ತು ಹೊಂದಿಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತವೆ. ಶಕ್ತಿಯು ಬದಲಾವಣೆಯು ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಮಾಡಲು ಪ್ರೇರೇಪಿಸುತ್ತದೆ. ಇದು ವೈಯಕ್ತಿಕ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳಿಗೆ ಕಾರಣವಾಗುತ್ತದೆ. ಇನ್ನು ಎರಡನೇದಾಗಿ ಕುಂಭರಾಶಿಯ ಭವಿಷ್ಯ 2025 ಜೂನ್ ತಿಂಗಳಲ್ಲಿ ಸ್ನೇಹಿತರೆ, ನಿಮ್ಮ ಪ್ರೇಮ ಜೀವನದ ಬಗ್ಗೆ ಏನು ಹೇಳ್ಬಹುದು ಭವಿಷ್ಯ ಅನ್ನೋದನ್ನ ನೋಡೋದಾದರೆ, ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಪ್ರೀತಿಯಲ್ಲಿರುವ ಕುಂಭರಾಶಿಯವರು ಪರೋಪಕಾರಿ ಸಂಬಂಧವನ್ನು ಹೊಂದಿರುತ್ತಾರೆ. ಕುಂಭರಾಶಿಯವರ ವಾರ್ಷಿಕ ಜಾತಕದಲ್ಲೂ ಕೂಡ ಸ್ನೇಹಿತರೆ, ನೀವು ವರ್ಷವಿಡೀ ನಿಮ್ಮ ಸಂಗಾತಿಯೊಂದಿಗೆ ಸಕಾರಾತ್ಮಕ ಬಂಧಗಳನ್ನು ರೂಪಿಸಿಕೊಳ್ಳುತ್ತೀರಿ. ಕೆಲವು ವಿಷಕಾರಿ ಜನರು ನಿಮ್ಮ ಪ್ರೇಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ಪ್ರಯತ್ನಿಸಬಹುದು. ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಕುಂಭರಾಶಿಯವರು. ಆದರೆ ಸಕಾರಾತ್ಮಕ ಸಂವಹನವು ಸಂಬಂಧವನ್ನು ಮುಂದುವರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಇನ್ನು ಮದುವೆಯಾಗಲು ಯೋಚಿಸುತ್ತಿರುವ ಒಂಟಿ ಕುಂಭರಾಶಿಯವರು ಈ ವರ್ಷ ಅಂದರೆ ಸ್ನೇಹಿತರೆ ಜೂನ್ ಜುಲೈ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು. ಈ ವರ್ಷ ಸಂಬಂಧಗಳನ್ನು ಪ್ರಾರಂಭಿಸಬಹುದು ಅಥವಾ ಮದುವೆ ನಿರ್ಧಾರಗಳನ್ನು
ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಯಾಕಂದರೆ ಸ್ನೇಹಿತರೆ, ಸ್ವಲ್ಪ ಸಮಯ ಕಾಯುವುದು ನಿಮಗೆ ಉತ್ತಮ ಆಯ್ಕೆಯಾಗಿದೆ ಅಂತಲೇ ಹೇಳ್ಬೋದು. 2025ಗಿಂತ ಸ್ನೇಹಿತರೆ, ನಿಮ್ಮ ಭವಿಷ್ಯದ ಪ್ರಕಾರ 2026 ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆಗ್ಬೋದು ಅಥವಾ ಮುಂದಿನ ತಿಂಗಳವರೆಗೆ ಕಾಯುವುದು ಶ್ರೇಯಸ್ಕರ ಅಂತಲೇ ಹೇಳ್ಬೋದು. ಇನ್ನು ವಿವಾಹಿತ ಕುಂಭರಾಶಿಯವರಿಗೆ ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಕಷ್ಟದಾಯಕವಾಗಿರಬಹುದು. ನಿಮ್ಮ ಸಂಗಾತಿಯೊಂದಿಗೆ ಹತ್ತಿರವಾಗಲು ಅಥವಾ ಹೊಂದಾಣಿಕೆಯಾಗಲು ನಿಮಗೆ ಸಾಧ್ಯವಾಗದಂತೆ ಶಕ್ತಿಯು ಅಡಚಣೆ ಉಂಟಾಗಬಹುದು. ಈ ವರ್ಷ ಅಂದರೆ ಸ್ನೇಹಿತರೆ, ನಿಮಗೆ ಕೆಲಸ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಕಳೆಯುವ ಗುಣಮಟ್ಟದ ಸಮಯ ಬೇಕಾಗುತ್ತದೆ ಅಂತಲೇ ಹೇಳ್ಬೋದು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ತಿಂಗಳು ಬೆಟರ್ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಅದೇ ರೀತಿ ಕುಂಭರಾಶಿಯವರ ವೃತ್ತಿ ಮತ್ತು ಹಣಕ್ಕಾಗಿ 2025 ಜೂನ್ ತಿಂಗಳು ಹೇಗಿರುತ್ತದೆ ಅನ್ನೋದನ್ನ ಕೇಳೋದಾದರೆ, ವೃತ್ತಿ ಮತ್ತು ವೃತ್ತಿಪರ ಜೀವನ ವಿಷಯಕ್ಕೆ ಬಂದರೆ ಕುಂಭರಾಶಿಯವರಿಗೆ 2025 ಜೂನ್ ತಿಂಗಳವು ನಿಮಗೆ ಉದ್ಯೋಗವಿದ್ದರೆ ಈ ವರ್ಷ ಪೂರ್ತಿ ಸ್ನೇಹಿತರೆ ನಿಮಗೆ ಸ್ಥಿರವಾದ ವೃತ್ತಿ ಜೀವನವಿರುತ್ತದೆ ಎಂದು ಸೂಚಿಸುತ್ತಿದೆ. ಇನ್ನು ಜುಲೈ ತಿಂಗಳಲ್ಲಿ ಸವಾಲಿನ ದತ್ತವಾಗಿರುತ್ತದೆ. ಆದರೆ ದ್ವಿತೀಯಾರ್ಧವು ಕೆಲಸದ ಪರಿಸ್ಥಿತಿಗಳನ್ನು ಸುಧಾರಿಸುತ್ತವೆ ಮತ್ತು ನಿಮ್ಮ ವೈಯಕ್ತಿಕ ಜಾಗದಲ್ಲಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ. ಸ್ನೇಹಿತರೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಅನೇಕ ವಿಷಕಾರಿ ಜನರೊಂದಿಗೆ ವ್ಯವಹರಿಸಬೇಕಾಗಬಹುದು. ಆದರೆ ತಾಳ್ಮೆ ಮತ್ತು ಪರಿಶ್ರಮದಿಂದ ನೀವು ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಬಹುದು. ವ್ಯಾಪಾರ ಕ್ಷೇತ್ರದಲ್ಲಿ ಕುಂಭರಾಶಿಯವರು ವರ್ಷದ ಆರಂಭದಲ್ಲೂ ಕೂಡ ಸ್ನೇಹಿತರೆ ಸ್ವಲ್ಪ ಕೆಲವು ಸವಾಲುಗಳನ್ನು ನೋಡಿರಬಹುದು. ಆದರೆ ಜೂನ್ ಜುಲೈ ತಿಂಗಳು ಸ್ವಲ್ಪ ತಾಳ್ಮೆ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮ ವ್ಯವಹಾರವು ಸುಗಮವಾಗಿ ನಡೆಯುತ್ತದೆ. ಲಾಭಗಳು ಸಮಾಜ ಸೇವೆಗೆ ಮತ್ತು ಆದರೆ ಸ್ಮಾರ್ಟ್ ಆ್ಯಪ್ಗಳ ಮೂಲಕನೂ ಕೂಡ ನೀವು ಲಾಭವನ್ನು ಪಡೆಯಬಹುದು. ಬಹಳಷ್ಟು ಹಣವನ್ನು ಖರ್ಚು ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವರ್ಷ ಅಂತಲೇ ಹೇಳ್ಬೋದು. ನಿಮ್ಮ ತಾಳ್ಮೆ ಮತ್ತು ಗಮನವನ್ನು ಪರೀಕ್ಷಿಸಲಾಗುತ್ತದೆ ಮತ್ತು ಅದಕ್ಕೆ ತಕ್ಕಂತೆ ನೀವು ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈ ವರ್ಷದಲ್ಲಿ ಸ್ನೇಹಿತರೆ, ನಿಮ್ಮ ಹಣಕಾಸು ಮತ್ತು ಹೂಡಿಕೆಗಳ ಸ್ಥಿರವಾಗಿರುತ್ತವೆ. ಹೆಚ್ಚಿನ ಸಂಪತ್ತು ಸಂಗ್ರಹವಾಗದಿರಬಹುದು, ಆದರೆ ನಗದು ಕೊರತೆ ಇರುವುದಿಲ್ಲ. ಉದ್ಯೋಗಸ್ಥ ಸ್ಥಳೀಯರಿಗೆ ಹೆಚ್ಚಳವನ್ನು ಸೂಚಿಸಲಾಗುತ್ತದೆ ಮತ್ತು ಕುಂಭರಾಶಿಯ ವ್ಯವಹಾರ ಮಾಲೀಕರಿಗೆ ಲಾಭವನ್ನು ಸೂಚಿಸಲಾಗುತ್ತದೆ. ವರ್ಷದ ದ್ವಿತೀಯಾರ್ಧವೂ ಸಹ ನವೋದ್ಯಮಗಳಿಗೆ ಭರವಸೆಯಂತೆ ಕಾಣುತ್ತದೆ. ಆದಾಗ್ಯೂ ಪಾಲುದಾರಿಕೆ ವ್ಯವಹಾರಗಳಲ್ಲಿ ವರ್ಷವು ಹೆಚ್ಚು ಅನುಕೂಲಕರವಾಗಿಲ್ಲ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು ಸ್ನೇಹಿತರೆ, ಈ ವರ್ಷದಲ್ಲಿ ನೀವು ಹೂಡಿಕೆದಾರರಾಗಿ ತುಂಬ ಲಾಭದಾಯಕವಾಗಿ ಕಾಣುತ್ತದೆ. ಜುಲೈ ತಿಂಗಳಲ್ಲಿ ಅನುಕೂಲಕರವಾಗಿರುತ್ತದೆ, ಆದರೆ ಅಪಾಯಕಾರಿಯಾಗಿರುತ್ತದೆ. ಆದ್ದರಿಂದ ಅಸ್ಥಿರ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಸೂಕ್ತವಲ್ಲ ಅಂತಲೇ ಹೇಳ್ಬೋದು. ಹೂಡಿಕೆಯನ್ನು ಮಾಡಬೇಕು ಅಂದರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ, ಒಳ್ಳೆಯ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ 2025 ಜೂನ್ ತಿಂಗಳ ಜಾತಕವು ಸ್ನೇಹಿತರೆ ನಿಮ್ಮ ಕುಟುಂಬ ಮತ್ತು ಯೋಗಕ್ಷೇಮದ ಬಗ್ಗೆ ಏನು ಹೇಳುತ್ತೆ ಅನ್ನೋದಾದರೆ, 2025 ಜೂನ್ ತಿಂಗಳಲ್ಲಿ ಕುಂಭರಾಶಿಯ ಭವಿಷ್ಯದ ಪ್ರಕಾರ ಈ ತಿಂಗಳು ನಿಮ್ಮ ಕುಟುಂಬ ಜೀವನವು ಅತ್ಯಂತ ಸಾಮರಸ್ಯದಿಂದ ಕೂಡಿರುತ್ತದೆ ಎಂದು ಭವಿಷ್ಯ ನುಡಿಯುತ್ತದೆ. ಕುಟುಂಬ ಕಾರ್ಯಗಳಲ್ಲಿ ಸಕಾರಾತ್ಮಕವಾಗಿ ತೊಡಗಿಸಿಕೊಳ್ಳುವುದು ಸೂಕ್ತ. ನೀವು ಹೊಸ ಮನೆಗೆ ಹೋಗಬಹುದು ಸ್ನೇಹಿತರೆ, ಯೋಗ ಕೂಡ ಇದೆ ಅಂತಲೇ ಹೇಳ್ಬೋದು. ನೀವು ದೂರದ ಕುಟುಂಬ ಸದಸ್ಯರೊಂದಿಗೆ ಶಾಂತಿಯುತ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತೀರಿ. ಒಡ ಹುಟ್ಟಿದವರೊಂದಿಗೆ ಕೆಲವು ವಾದಗಳು ಉಂಟಾಗಬಹುದು, ಆದರೆ ಅವು ಚಿಕ್ಕದಾಗಿರುತ್ತದೆ ಸ್ನೇಹಿತರೆ. ಆದರೆ ನಿಮಗೆ ತಿಳಿಸುವುದು ಏನಂದರೆ, ಒಂದು ಕಿವಿ ಮಾತು, ವಾದ ವಿವಾದಗಳಿಂದ ದೂರ ಇರಿ ಸ್ನೇಹಿತರೆ. ಮನಸ್ತಾಪಗಳು ಒಂದ್ಸಲ ಬಂದರೆ ಸ್ನೇಹಿತರೆ ಕುಟುಂಬದಲ್ಲಿ ಸ್ವಲ್ಪ ಬಿರುಕು ಮೂಡುವ ಸಾಧ್ಯತೆ ಇರುತ್ತದೆ. ಸೊ ಹಾಗಾಗಿ ಸಹನೆಯಿಂದ ವರ್ತಿಸಿ. ಇನ್ನು ಮನೆಯ ವಾತಾವರಣದಲ್ಲಿ ಅಂತಹ ಯಾವುದೇ ನಕಾರಾತ್ಮಕ ಸೂಚಕಗಳಿಲ್ಲ. ಆದ್ದರಿಂದ ನೀವು ಸುರಕ್ಷಿತವಾಗಿ ಮತ್ತು ಆರಾಮದಾಯಕವಾಗಿ ಅನುಭವಿಸಬಹುದು. ನಿಮಗೆ ಅಗತ್ಯ ಇರುವಾಗ ಸ್ನೇಹಿತರು ನಿಮಗೆ ಬೆಳೆಯಲು ಸಹಾಯವನ್ನು ಮಾಡ್ತಾರೆ ಸ್ನೇಹಿತರೆ.
ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವುದು ಅಗತ್ಯವಾಗಬಹುದು. ನೀವು ಎಚ್ಚರಿಕೆಯಿಂದ ವಾಹನ ಚಲಾಯಿಸುವುದು ಮುಖ್ಯವಾಗುತ್ತದೆ ಮತ್ತು ಅಜಾಗರೂಕತೆಯಿಂದ ವಾಹನ ಚಲಾಯಿಸುವುದನ್ನು ಮತ್ತು ರಾತ್ರಿಯಲ್ಲಿ ಒಂಟಿಯಾಗಿ ವಾಹನ ಚಲಾಯಿಸುವುದನ್ನು ತಪ್ಪಿಸುವುದು ಒಳ್ಳೆಯದು. ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜುಲೈ ತಿಂಗಳಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ರಾತ್ರಿ ಸಮಯದಲ್ಲಿ ಸ್ನೇಹಿತರೆ ವಾಹನವನ್ನು ಚಲಾಯಿಸಬೇಡಿ. ಅನಿವಾರ್ಯ ಇದ್ದರೆ ಸ್ನೇಹಿತರೆ ನಿಮ್ಮ ಜೊತೆಗೆ ಯಾರನ್ನಾರು ಕರ್ಕೊಂಡೋಗಿ ಅಂತಲೇ ಹೇಳ್ಬೋದು. ಇನ್ನು ಕುಂಭ ರಾಶಿಯವರ ಮಾನಸಿಕ ಆರೋಗ್ಯಕ್ಕೂ ಗಮನ ಬೇಕಾಗಬಹುದು. ನಿಯಮಿತ ತಪಾಸಣೆ ಮತ್ತು ಆರೋಗ್ಯಕರ ಜೀವನ ಶೈಲಿ ನಿಮಗೆ ಅತ್ಯಗತ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಕುಟುಂಬ ಜೀವನದಲ್ಲಿ, ನಿಮ್ಮ ಆರ್ಥಿಕ ಜೀವನದಲ್ಲಿ ಅಂದರೆ ನಿಮ್ಮ ಹಣಕಾಸಿನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದನ್ನೆಲ್ಲ ಟೋಟಲ್ ಆಗಿ ತಿಳ್ಕೊಂಡಿದ್ದೀರ. ಈ ಅಡೆತಡೆಗಳು ಸಮಸ್ಯೆಗಳು ಯಾಕೆ ಬರ್ತದೆ ಅಂದರೆ ಸ್ನೇಹಿತರೆ ಕೆಲವು ಪ್ರಮುಖ ಗ್ರಹ ಸಂಚಾರಗಳಿಂದ ಸ್ನೇಹಿತರೆ ಈ ಅಡೆತಡೆಗಳೆಲ್ಲ ನಿವಾರಣೆ ಆಗಬೇಕು. ಅಂದರೆ ಈ ಸಂಚಾರದ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಟೋಟಲ್ ಆಗಿ 2025ರಲ್ಲಿ ಕೆಲವು ಪ್ರಮುಖ ಗ್ರಹ ಸಂಚಾರಗಳು ಹೀಗಿದೆ ಅಂತಲೇ ಹೇಳ್ಬೋದು. ಆ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಕುಂಭರಾಶಿ ಭವಿಷ್ಯ 2025ರ ಪ್ರಕಾರ ಗುರುವು ನಿಮ್ಮ ರಾಶಿ ಚಕ್ರದ 4ನೇ ಮನೆಯಲ್ಲಿ ಇದ್ದು ಸ್ನೇಹಿತರೆ ಮೇ ತಿಂಗಳಲ್ಲಿ 5ನೇ ಮನೆಗೆ ಮತ್ತು ಅಕ್ಟೋಬರ್ನಲ್ಲಿ 6ನೇ ಮನೆಗೆ ಸಾಗುತ್ತಾರೆ. ಈ ಕಾರಣ ಸ್ನೇಹಿತರೆ ಗುರುವಿನ ಸ್ಥಾನವು ನಿಮ್ಮ ಮನೆಯಲ್ಲಿ ಮತ್ತು ರಿಯಲ್ ಎಸ್ಟೇಟ್ನಲ್ಲಿನ ನಿಮ್ಮ ಹೂಡಿಕೆಗಳಲ್ಲಿ ಆಶಾವಾದಿ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ. ಇನ್ನು ಎರಡನೇದಾಗಿ ಗುರುವಿನ ಈ ಸಂಚಾರವು ನಿಮ್ಮ ಹೂಡಿಕೆಗಳು ಮತ್ತು ಆರ್ಥಿಕ ಲಾಭಗಳಿಗೆ ಸಹಾಯವನ್ನು ಮಾಡುತ್ತದೆ. ಎರಡನೇ ಸಂಚಾರವು ನಿಮ್ಮ ದಿನಚರಿಯನ್ನು ತೊಂದರೆಗೊಳಿಸಬಹುದು. ಇದರ ಬಗ್ಗೆ ಆ ತಿಂಗಳು ಸ್ವಲ್ಪ ಎಚ್ಚರಿಕೆ ಇರಿ. ಇನ್ನು ವರ್ಷದ ಮತ್ತೊಂದು ಮಹತ್ವದ ಸಂಚಾರವೆಂದರೆ ಶನಿಯ ಸಂಚಾರ. ಅದು ನಿಮ್ಮ ಲಗ್ನದಿಂದ 1ನೇ ಮನೆಗೆ 2ನೇ ಮನೆಗೆ ಸಾಗುತ್ತದೆ ಸ್ನೇಹಿತರೆ. ಈ ಸಂಚಾರವು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ತೋರಿಸುತ್ತದೆ, ಆದರೆ ನಿಮ್ಮ ವೈವಾಹಿಕ ಜೀವನ ಮತ್ತು ನಿಮ್ಮ ಸಂಪತ್ತಿನಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದಲ್ಲದೆ ರಾಹು ನಿಮ್ಮ 2ನೇ ಮನೆಯಿಂದ ಲಗ್ನ ಮನೆಗೆ ಸಾಗುತ್ತಾರೆ. ಈ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಸ್ನೇಹಿತರೆ. ಆದರೆ ನಿಮ್ಮ ವ್ಯವಹಾರ ಮತ್ತು ದೂರದ ಪ್ರಯಾಣದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಂತಲೇ ಹೇಳ್ಬೋದು. ಈ ಸಂಚಾರವು ನಿಮ್ಮನ್ನು ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಚಟುವಟಿಕೆಗಳತ್ತ ಕೊಂಡೊಯ್ಯುತ್ತದೆ. ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳನ್ನು ಯಾವ ತಿಂಗಳಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಅದೇ ರೀತಿ ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ಅಡೆತಡೆಗಳಿಗೆ, ವಿಳಂಬಗಳಿಗೆ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ. ಆದಷ್ಟು ಸರಳ ಪರಿಹಾರ ಅಂದ್ಕೊಳ್ಳಿ ಸ್ನೇಹಿತರೆ, ಮನೆಯಲ್ಲೇ ಮಾಡ್ಬೋದು ಈ ಪರಿಹಾರಗಳನ್ನು. ಕುಂಭರಾಶಿಯವರಿಗೆ ಜ್ಯೋತಿಷ್ಯ ಪರಿಹಾರಗಳು ಏನಂದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಸ್ನೇಹಿತರೆ ಬಾಳೆ ಗಿಡವನ್ನು ನೆಟ್ಟು ಪ್ರತಿದಿನ ನೀರು ಹಾಕಿ ಸ್ನೇಹಿತರೆ. ಇದರಿಂದ ನಿಮ್ಮ ಸಂಬಂಧದಲ್ಲಿ ಶಾಂತಿ ಮತ್ತು ಪ್ರೀತಿ ವೃದ್ಧಿಯಾಗುತ್ತದೆ, ಬಹಳ ಹೊಂದಾಣಿಕೆ ಇರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಜಾಗ ಇಲ್ಲದವರು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಸ್ನೇಹಿತರೆ ಒಂದು ಪಾಟ್ ಒಳಗಡೆ ಸ್ನೇಹಿತರೆ ಅಲವೇರ ಗಿಡವನ್ನು ಹಾಕಿ ಸ್ನೇಹಿತರೆ. ಈ ರೀತಿ ಹಾಕುವುದರಿಂದ ಸ್ನೇಹಿತರೆ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳನ್ನು ನೋಡುವುದಿಲ್ಲ. ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ. ಇಂಡೋರ್ ಆಗಾರು ಬಳಸ್ಬೋದು ಸ್ನೇಹಿತರೆ, ಔಟ್ಡೋರ್ ಆಗಿ ಅಂದರೆ ಹೊರಗಿನಾದರೂ ಕೂಡ ಬಳಸ್ಬೋದು. ಇನ್ನು ಮನೆ ಒಳಗೆ ಕೂಡ ಒಂದು ಚಿಕ್ಕ ಪಾಟಲ್ಲಿ ನೀವು ಇಟ್ಕೋಬೋದು. ಅಂತಂದರೆ ಅಲೋವೆರಾ ಗಿಡವನ್ನು ಇಡ್ಬೋದು. ಇದು ನೆಗೆಟಿವ್ನೆಲ್ಲ ತೆಗೆದಾಕಿ ಪಾಸಿಟಿವ್ ವೈಬ್ಸ್ನ ಮನೆ ತುಂಬ ಹರಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಗುರುವಿನ ಆಶೀರ್ವಾದ ಪಡೆಯಲು ಮತ್ತು ನಿಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚಿನ ಆಶಾವಾದವನ್ನು ತರಲು ಹಳದಿ ಬಣ್ಣವನ್ನು ಧರಿಸಲು ಪ್ರಯತ್ನಿಸಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಯಾವುದೇ ಕೆಲಸ ಮತ್ತು ವ್ಯಾಪಾರಕ್ಕೆ ನೀವು ಹೊರಗೆ ಹೋಗಬೇಕಾದ್ರೆ ಆದಷ್ಟು ಸ್ನೇಹಿತರೆ ಹಳದಿ ಬಟ್ಟೆಗಳನ್ನು ಧರಿಸುವುದಕ್ಕೆ ಪ್ರಯತ್ನವನ್ನು ಮಾಡಿ ಅಂತಲೇ ಹೇಳ್ಬೋದು. ಈ ರೀತಿ ಮಾಡುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಇನ್ನು ಹುಣ್ಣಿಮೆಯ ರಾತ್ರಿಗಳಲ್ಲಿ ಸ್ನೇಹಿತರೆ ನಿಮ್ಮ ಸುತ್ತಲಿನ ಯಾವುದೇ ಸಂಪತ್ತಿನ ಅಡೆತಡೆಗಳನ್ನು ಶುದ್ಧೀಕರಿಸಲು ಸ್ನೇಹಿತರೆ ಹುಣ್ಣಿಮೆಯ ರಾತ್ರಿ ಅಂದರೆ ಹುಣ್ಣಿಮೆಯ ಸಂಜೆಯ ಸಮಯ ಅಂತಂದರೆ ಒಂದು 6 ಗಂಟೆ ಮುಗಿದ ನಂತರ ಸ್ನೇಹಿತರೆ ನೀರಿನಲ್ಲಿ ಸಮುದ್ರದ ಉಪ್ಪನ್ನು ಬೆರೆಸಿ ಸ್ನಾನವನ್ನು ಮಾಡಿ ಸ್ನೇಹಿತರೆ.
ಇನ್ನು ಒಟ್ಟಾರೆ ಯೋಗಕ್ಷೇಮ ಮತ್ತು ಸಕಾರಾತ್ಮಕತೆಯನ್ನು ಉತ್ತೇಜಿಸಲು ನಿಮ್ಮ ಮನೆಯದತ್ತ ಸಾಧ್ಯವಾದಷ್ಟು ವಾಸ್ತು ಸಸ್ಯವನ್ನು ನೆಡಿ ಅಂತಲೇ ಹೇಳ್ಬೋದು. ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಆದಷ್ಟು ಮನೆಯಲ್ಲೇ ಮಾಡ್ಬೋದು ಸ್ನೇಹಿತರೆ. ಪರಿಹಾರಗಳನ್ನು ಮಾಡಿ ನೋಡಿ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗಲಾಡಿಸಿ ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ ಸ್ನೇಹಿತರೆ. ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಮತ್ತು ಗ್ರಹಗಳ ಸಂಚಾರದ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದರ ಜೊತೆಗೆ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫಾಲೋ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.